ಮೊದಲನೇದಾಗಿ ಮಿಸ್ಟರ್ ಪಿ ಎಂ. ಪ್ರೈಮ್ ಮಿನಿಸ್ಟರು ನಾವು ನೋಡಿದ್ದೀವಿ ಬಹಳ ಒಂದು ಇವಾಗ 3 ಟರ್ಮ್ಸ್ನ ಪ್ರೈಮ್ ಮಿನಿಸ್ಟರ್ ಅಂದರೆ ಸಣ್ಣ ಕೆಲಸ ಅಲ್ಲ. ಅವರು ಕೂಡ ಭಾಳ ಹಾರ್ಡ್ ವರ್ಕಿಂಗ್ ಅನ್ನೋದು ಖಂಡಿತ ಇದ್ದಾರೆ. ದೇಶದ ಬಗ್ಗೆ ಅಪಾರ ಕಾಳಜಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಏನೋ ದೊಡ್ಡದು ಮಾಡಬೇಕು ದೇಶದ ಒಳ್ಳೆಯದಕ್ಕೆ ಅನ್ನೋದು ಒಂದು ಆಲೋಚನೆ ಇದೆ. ನನಗೇನು ಅನಿಸುತ್ತೆ ಅಂದರೆ ಆ ದೊಡ್ಡದು ನಿಜವಾಗ್ಲೂ ಜನಪರವಾಗಿ ಸಾಕಷ್ಟು ಕಾಣಿಸ್ತಾ ಇಲ್ಲ. ಇವಾಗ ಡಿಮಾನಿಟೈಸೇಷನ್ ಅನ್ನೋದು ಭಾಳ ದೊಡ್ಡ ಆಲೋಚನೆ, ಬಟ್ ಅದನ್ನು 86% ರದ್ದು ಮಾಡಿ ರಾತ್ರೋರಾತ್ರಿ ತೆಗೆದರಿಂದ ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ನನಗೆ ಗೊತ್ತಿಲ್ಲ. ಸೊ ಅವರಲ್ಲಿ ದೇಶ ಪ್ರೇಮ ಅನ್ನೋದು ಖಂಡಿತ ಇದೆ, ಬಟ್ ನಿಜವಾಗ್ಲೂ ಒಂದು ಉತ್ತಮ ದೇಶದ ಪರಿಕಲ್ಪನೆ ಏನು ಅಂತ ಬಹುಶಃ ಅವ್ರಿಗಾಗಿರ್ಬೋದು, ಅವ್ರ ಈ ಸಿದ್ಧಾಂತಗಾಗಿರ್ಬೋದು ನನಗೆ ಕಾಣಿಸ್ತಾ ಇಲ್ಲ. ಸೊ ಅದು ನನಗೆ ಒಂದು ಹೇಳ್ತೇನೆ. ಬಟ್ ಅಫ್ಕೋರ್ಸ್ ಅವ್ರು 3 ಸಲ ಗೆಲ್ಲೋದು ಅಂದರೆ ಜನ ಅವರನ್ನು ಒಂದು ಅಟ್ಲೀಸ್ಟ್ 32 to 35 to 38% ಜನ ಅವ್ರನ್ನ ಕನ್ವಿನ್ಸ್ ಆಗಿದ್ದಾರೆ. ಅದು ಸ್ವಲ್ಪ ಇಳಿತಾ ಇರ್ಬೋದು ಇವಾಗ ಅಂಕಿಅಂಶಗಳ ಪ್ರಕಾರ, ಬಟ್ he has also contributed in his own way like so many people ಮಾಡಿದ್ದಾರೆ.